ಶ್ರೀ ಗುರು ಬಸವಲಿಂಗಾಯ ನಮಃ. ಇವತ್ತಿನ ದಿವಸ ಹಮ್ಮಿಕೊಂಡಂಥ ಈ ಬಸವ ವಿರೋಧಿ ಕಣ್ಣೀರಿ ಸ್ವಾಮೀಜಿಯವರ ವಿರುದ್ಧ ಹಮ್ಮಿಕೊಂಡಂಥ ಈ ಪ್ರತಿಭಟನೆಯಲ್ಲಿ ಭಾಗವಹಿಸಿದಂಥ ಎಲ್ಲ ಶರಣ ತಂದೆ ತಾಯಿಗಳೇ ಹಾಗೂ ಪತ್ರಿಕಾ ಮಿತ್ರರೇ ಹಾಗೂ ಎಲ್ಲ ಬಸವ ಸತ್ವದ ಅಭಿಮಾನಿಗಳೇ, ತಾವು ಈ ಮಹಿಳೆಯಾಗಿ ಬಸವ ತತ್ವಕ್ಕೂ ಸಹಿತ ಅಗೌರವವನ್ನು ತೋರಿಸಿದ್ದಾರೆ. ಈಗಾಗಲೇ ಅವರ ಮೇಲೆ ಸರ್ಕಾರದವರು ಕೇಸ್ ಹಾಕಿ ಹೈಕೋರ್ಟ್ನಲ್ಲಿ ಸಹಿತ ಅವ್ರ ಮೇಲೆ ಚಿಮಾರಿ ಹಾಕಿದ್ರು. ಆಮೇಲೆ ಅದನ್ನ ಮುಂದೆ ಸುಪ್ರೀಂ ಕೋರ್ಟ್ಗೂ ಆದೇಶವನ್ನು ತೆಗೆದುಕೊಂಡು ಹೋದ್ರು. ಅಲ್ಲಿಯೂ ಸಹಿತ ಸುಪ್ರೀಂ ಕೋರ್ಟ್ದವರು ನೀವು ಸ್ವಾಮೀಜಿಗಳಾಗಿ ಮಠದಲ್ಲಿ ಇರಬೇಕು, ಈ ರೀತಿಯಾದಂತಹ ಗೊಂದಲವನ್ನು ಸಮಾಜದಲ್ಲಿ ಸೃಷ್ಟಿ ಮಾಡಬಾರ್ದು ಅಂತ ಹೇಳಿ ಅವರಿಗೆ ತಾಕೀತು ಮಾಡಿದರು. ಈ ರೀತಿ ತಾಕೀತು ಮಾಡಿದರೂ ಸಹ ಈಗ ಈ ಹಿಂದೆ ಬಬಲೇಶ್ವರದಲ್ಲಿ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದರು. ಅವರು ಹಿಂದೂ ಸಮಾವೇಶ ಅಂತ ಹೇಳಿ ಮಾಡ್ತಾರ, ಅದಕ್ಕೆ ನಮ್ದು ಯಾವುದೇ ರೀತಿ ತಕರಾರಿಲ್ಲ. ಆದರೆ ಈ ಬಸವ ತತ್ವವನ್ನು ಅದರ ವಿರುದ್ಧವಾದಂಥ ತತ್ವದ ವಿರುದ್ಧವಾಗಿ ನಡೀತಕ್ಕಂಥ ಕಾರ್ಯಚಟುವಟಿಕೆಗಳಿಗೆ ನಮ್ಮದು ವಿರೋಧ ಇದೆ. ಅವರಿಗೆ ನಾವು ವೈಯಕ್ತಿಕವಾಗಿ ಏನು ವಿರೋಧ ಇಲ್ಲ. ಆದ್ರೆ ಈ ಬಸವ ತತ್ವಗಳನ್ನ ತಿರ್ಚುವುದು, ಆಮೇಲೆ ತಪ್ಪ ಸಂದೇಶಗಳನ್ನು ಕೊಡುವುದು, ಅದನ್ನು ಬೇರೆ ರೀತಿ ಹೇಳುವಂಥ ಸಮಾಜಕ್ಕೆ ತಪ್ಪು ಸಂದೇಶಗಳನ್ನು ಕೊಡುವ ಸಲುವಾಗಿ ನಮ್ದು ವಿರೋಧ ಅದ. ಅದಕ್ಕೆ ಆಮೇಲೆ ಈಗ ಹಿಂದೂ ಸಮಾವೇಶ ಮಾಡಾಕತ್ತಾರ, ಅದಕ್ಕೆ ಬಸವ ಹಿಂದೂ ಸಮಾವೇಶ ಅಂತ ಹೆಸರಿಟ್ಟು ಮಾಡಾಕತ್ತಾರ. ಅದಕ್ಕೆ ನಮ್ದು ವಿರೋಧ ಅದ. ಹಿಂದೂ ಸಮಾವೇಶ ಮಾಡಲಿಕ್ಕೆ ಅಥವಾ ಹಿಂದೂ ಧರ್ಮದ ಪ್ರಚಾರ ಮಾಡಲಿಕ್ಕೆ ನಮ್ದು ಯಾವುದೇ ರೀತಿ ತಕರಾರಿಲ್ಲ. ಭಾರತದ ಸಂವಿಧಾನದಲ್ಲಿ ಎಲ್ಲ ಪ್ರಜೆಗಳಿಗೆ ತಮ್ಮ ತಮ್ಮ ಧರ್ಮಗಳನ್ನು ಪ್ರಚಾರ ಮಾಡುವುದು, ಆಮೇಲೆ ಆಚರಣೆ ತರುವುದು ಅನ್ನುವಂಥ ಹಕ್ಕನ್ನು ಕೊಟ್ಟಿದ್ದಾರೆ. ಆದರೆ ಮತ್ತೊಂದು ಧರ್ಮವನ್ನು ಹೀಯಾಳಿಸಿ ಮಾತಾಡುವ ಅಧಿಕಾರವನ್ನು ಯಾವುದೇ ಸ್ವಾಮೀಜಿಗಳಿಗಾಗಲಿ ಅಥವಾ ಯಾವುದೇ ಪ್ರಜೆಗಳಿಗಾಗಿ ಕೊಟ್ಟಿಲ್ಲ. ಅದಕ್ಕೆ ಇವತ್ತಿನ ದಿವಸ ನಾವು ಅವರು ಹಮ್ಮಿಕೊಳ್ತಕ್ಕಂಥ ಈ ಬಸವ ವಿರೋಧಿ ಏನು ಚಟುವಟಿಕೆಗಳದಾವ ಅದನ್ನು ನಾವು ಈ ರೀತಿಯಾಗಿ ಖಂಡಿಸ್ತೀವಿ. ಆಮೇಲೆ ಈಗ ಇಷ್ಟಕ್ಕೆ ಅವರು ಸುಮ್ಮಿದ್ರ ಸರಿ ಹೋಯ್ತು, ಇಲ್ಲದೆ ಹೋದ್ರೆ ನಾವು ಬೀದಿಗೆ ಇಳಿದು ಹೋರಾಟ ಮಾಡಬೇಕಾಗ್ತದ. ಆಮೇಲೆ ಸರ್ಕಾರದವರು ಸಹಿತ ಅವ್ರ ಮೇಲೆ ಕೂಡಲೇ ಕ್ರಮ ಕೈಗೊಂಡು ಅವ್ರನ್ನ ಬಂಧಿಸಬೇಕಂತೇಳಿ ಸಹಿತ ಈ ಸಂದರ್ಭದಲ್ಲಿ ನಾವು ಆಗ್ರಹ ಮಾಡ್ತೀವಿ. ಆಮೇಲೆ ಈ ಒಂದು ಸ್ವಾಮೀಜಿಯಾಗಿ ಸಮಾಜದಲ್ಲಿ ಒಳ್ಳೆಯ ವಿಚಾರಗಳನ್ನು ಹೇಳುವ ಮೂಲಕ ಸಮಾಜವನ್ನು ತಿದ್ದುವ ಕೆಲಸ ಮಾಡಬೇಕು ವಿನಃ ಸಮಾಜವನ್ನ ಮಾತನಾಡಿದ್ದಾರೆ. ಅವರಿಗೆ ಈ ಸಂದೇಶ ಹೋಗಲಿ ಅಂತ ಹೇಳಿ ನಾವು ಈ ರೀತಿಯಾದಂಥ ಒಂದು ಹೋರಾಟವನ್ನು ಇಟ್ಕೊಂಡಿದ್ದೀವಿ. ಅವರಿಗೆ ತಮ್ಮದೇ ಆದಂಥ ಅಥವಾ ತಮ್ಮ ಏನು ಸನಾತನ ಧರ್ಮದ ಬಗ್ಗೆ ಅವ್ರಿಗೆ ಏನು ಹೇಳೋದಾದ್ರೆ ಹೇಳಿ, ಆದರೆ ಬಸವ ವಿರೋಧಿ ತತ್ವಗಳಿಗೆ ಅದರ ವಿರುದ್ಧವಾಗಿ ಮಾತಾಡಿದ್ರೆ ನಾವು ಅವ್ರನ್ನ ಖಂಡಿಸಬೇಕಾಗ್ತದೆ, ಅವ್ರ ವಿರುದ್ಧ ಹೋರಾಟ ಮಾಡಬೇಕಾಗ್ತದೆ ಅನ್ನುವ ಮಾತನ್ನ ಎಚ್ಚರಿಕೆಯನ್ನು ಅವ್ರಿಗೆ ಕೊಟ್ಟು ಒಬ್ಬ ಸ್ವಾಮೀಜಿಯಾಗಿ ಗೌರವಯುತವಾಗಿ ನಡೆದುಕೊಳ್ಬೇಕು. ಆಮೇಲೆ ಅವರು ಸ್ಪಷ್ಟೀಕರಣ ಕೊಡ್ತಾರ, ಬಿಜಾಪುರದ ಭಾಷೆಯಲ್ಲಿ ನಾನು ಮಾತಾಡಿದಂತೆ ಮೆಟ್ಲೆ ಹೊಡಿಬೇಕನ್ನುವಂಥ ಮಾತನ್ನ ಮಾತಾಡ್ತಾರ ಅವರು. ಆಮೇಲೆ ತಾಲಿಬಾನಿಗಳಾದ ಇವರೆಲ್ಲ ಸ್ವಾಮಿಗಳು ಅಂತ ಹೇಳಿ ಮಾತಾಡ್ತಾರ. ಯಾವ ಶಬ್ದಗಳನ್ನ ಅವ್ರ ಬಾಯಲ್ಲಿ ಸ್ವಾಮೀಜಿಯವರ ಬಾಯಲ್ಲಿ ಬರಬಾರ್ದು ಅಂತ ಶಬ್ದಗಳು ಇವತ್ತಿನ ದಿವಸ ಬರ್ತಾ ಇದ್ದೇವೆ. ಸಮಾಜದವರು ಸಹಿತ ಅವರ ಮಾತುಗಳನ್ನು ಗಮನಿಸ್ತಾ ಇದ್ದಾರೆ. ಈ ರೀತಿ ಸ್ವಾಮೀಜಿಗಳು ಈ ರೀತಿ ಮಾತಾಡ್ಲಿಕ್ಕೆ ಪ್ರಾರಂಭ ಮಾಡಿದ್ರಂದ್ರೆ, ರಾಜಕೀಯ ವ್ಯಕ್ತಿಗಳ ಜೊತೆ ಮಾತಾಡ್ಲಿಕ್ಕೆ ಪ್ರಾರಂಭ ಮಾಡಿದ್ರಂದ್ರೆ ಸ್ವಾಮೀಜಿಗಳಿಗೆ ಇರ್ತಕ್ಕಂಥ ಗೌರವವನ್ನು ಸಹಿತ ಕಡಿಮೆ ಆಗ್ತೈತಿ ಸಮಾಜದಲ್ಲಿ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳುತ್ತಾ ಅವರ ಈ ಬಸವ ವಿರೋಧಿ ಚಟುವಟಿಕೆಗಳಿಗೆ ನಾವು ಈ ಮೂಲಕ ಅವರ ಒಂದು ಅಶ್ಲೀಲ ಪದಗಳನ್ನು ಸಾರ್ವಜನಿಕವಾಗಿ ಬಳಸುವುದನ್ನು ಸಹಿತ ನಾವು ಖಂಡಿಸ್ತೀವಿ. ಆಮೇಲೆ ಬಸವ ತತ್ವ ವಿರೋಧಿ ಚಟುವಟಿಕೆಗಳನ್ನು ಸಹಿತ ಈ ಮೂಲಕ ಖಂಡಿಸ್ತೀವಿ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಈ ಸಂದರ್ಭದಲ್ಲಿ ಮಾತನಾಡಲಿಕ್ಕೆ ಅವಕಾಶ ಕೊಟ್ಟಂತ ನಮ್ಮೆಲ್ಲರಿಗೂ ಅನಂತ